ಈ ಕೆಲವು ವರ್ಷಗಳಿಂದ ಸಂಬಂಧಗಳು ಚೆನ್ನಾಗಿ ಅರ್ಥ ಆಗ್ತಾ ಇದೆ. ಒಬ್ಬರೇ ಇದ್ದಾಗಲೇ ಸಂಬಂಧಗಳನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ. ನಾವು ಋಣಾನುಬಂಧ ಅಂತ ಹೇಳ್ತೀವಿ. ನಮ್ಮ ಹಿಂದಿನ ಕರ್ಮದಿಂದ ಋಣಕ್ಕಿರೋರು. ನಾವು ಅವ್ರ ಜೊತೆ ಸರಿಗಿಲ್ಲದೆ ಇದ್ದರೆ ಅದು ಹೆಂಗೆ ಋಣ ಮುಗಿಯುತ್ತೆ? ಋಣ ಮುಗಿಯೋಕ್ಕೆ ಸಾಧ್ಯ ಇಲ್ಲ. ನಾವು ಫಿಸಿಕಲಿ ಅವ್ರನ್ನ ದೂರ ಇಟ್ಟಿದ್ರೂ ಕೂಡ, ಅವ್ರು ದೂರ ಹೋಗಿದ್ರೂ ಕೂಡ ಆ ಋಣ ಹೋಗಿರಲ್ಲ. ಋಣ ಇರುತ್ತೆ. ಪದೇ 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 ಮತ್ತೆ ಅವ್ರನ್ನ ನಾವು ಮೀಟ್ ಮಾಡಬೇಕಾಗತ್ತೆ. ಋಣ ಮುಗೀತು ಅಂತ ಇಲ್ಲ. ನಾವು ಯಾವತ್ತು ಅವ್ರನ್ನ ಹೃತ್ಪೂರ್ವಕವಾಗಿ ಪ್ರೀತಿಸೋಕ್ಕೆ ಶುರು ಮಾಡ್ತೀವಿ, ಆ ಋಣದ ಸಂಬಂಧಗಳನ್ನು ನಾವು ದೈವಿಕ ಸಂಬಂಧವಾಗಿ ಮಾಡಿಕೊಳ್ಬೇಕು. ಆತ್ಮ ಸಂಬಂಧ. ಇವಾಗ ಎಷ್ಟೋ ಜನ ಗುಡ್ಡಕ್ಕೆ ಹಿಂದೆ ಬರ್ತಾ ಇದ್ದರು. ಒಂದು ಸತಿ ಕನೆಕ್ಷನ್ ಆಗಿಬಿಟ್ರೆ ನನ್ನ ಅನುಭವದಲ್ಲಿ, ಇವತ್ತು ಅವರು ಬರದೇ ಇದ್ರೂ ಅವತ್ತೇನು ಋಣ ಮುಗ್ದಿಲ್ಲ. ಫಿಸಿಕಲಿ ಋಣ ಮುಗೀತು ಅಂತ ಅಂದ್ಕೊಂಡ್ರೂ ಅವ್ರದ್ದು ಋಣ ಮುಗ್ದಿಲ್ಲ. ಅವ್ರಿಗೆ ಶಾಶ್ವತವಾಗಿ ನನ್ನ ಜೊತೆಗೆ ಸಂಬಂಧ ಇದ್ದೇ ಇದೆ. ಇವತ್ತು ಈಗ ಅವ್ರನ್ನ ನೋಡಿದ್ರೂ ನನಗೆ ಆವಾಗ ನೋಡಿದ್ದು ಕಂಟಿನ್ಯೂ ಆಗುತ್ತೆ ಫೀಲಿಂಗು. ಅಷ್ಟೇ ಸಂತೋಷ, ಅಷ್ಟೇ ಖುಷಿ, ಅಷ್ಟೇ ಇಂಟಿಮಿಸಿ. ಯಾಕದು ಅಂದರೆ ಇಲ್ಲಿ ಯಾವ ಸಂಬಂಧನಕ್ಕೂ ಐಡೆಂಟಿಫಿಕೇಷನ್ ಇಲ್ಲ. ಇಲ್ಲಿ ಯಾವ ಸಂಬಂಧಕ್ಕೂ ಟ್ಯಾಗ್ ಇಲ್ಲ. ಆತ್ಮ ಸಂಬಂಧ. ಅದರಲ್ಲಿ ಒಬ್ಬೊಬ್ಬರು ಕೂಡ ಒಂದೇ ಥರ ಸಂಬಂಧ ಇದೆ. ಈ ಥರ ಸಾವಿರಾರು ಜನ ಜೊತೆಗೆ ಈ ಸಂಬಂಧ ಅನುಭವಕ್ಕೆ ಬಂದಿರೋದ್ರಿಂದ ನಂಗೆ ಅನಿಸುತ್ತೆ ಅವ್ರದ್ದೆಲ್ಲ ಋಣ ಒಂಥರ ಮತ್ತೆ ಅವರು ಕರ್ಮಕ್ಕೆ ಬೀಳಲ್ಲ. ಬಿಡುಗಡೆ ಆಗಿರೋ ಸಂಬಂಧ ಅದೆಲ್ಲ. ಪೂರ್ತಿ ಬಿಡುಗಡೆ ಆಗಿದೆ. ಅವ್ರ ಮೇಲೆ ದ್ವೇಷ ಇಲ್ಲ, ರೋಷ ಇಲ್ಲ, ಪ್ರೀತಿ ಅಂತಲೂ ಇಲ್ಲ, ಅಟ್ಯಾಚ್ಮೆಂಟು ಇಲ್ಲ, ಡಿಟ್ಯಾಚ್ಮೆಂಟು ಇಲ್ಲ, ಅನ್ಅಟ್ಯಾಚ್ಡ್. ಐ ಆಮ್ ವೆರಿ ಕಂಫರ್ಟಬಲ್ ವಿತ್ ಸೋ ಮೆನಿ ಪೀಪಲ್ ಹೂ ಆರ್ ನಾಟ್ ಕಮಿಂಗ್ ಫಿಸಿಕಲಿ. ದೇ ಆರ್ ನಾಟ್ ಹಿಯರ್, ಬಟ್ ಐ ಆಮ್ ಕನೆಕ್ಟೆಡ್. ನಾ ಮಾಡಿದ್ದೆಲ್ಲ ಒಳ್ಳೇದು ಅವ್ರಿಗೆ ತಲುಪ್ತಾ ಇರುತ್ತೆ. ಯಾವಾಗಲೂ ಆಶೀರ್ವಾದ ಇರುತ್ತೆ, ಯಾವಾಗಲೂ ಖುಷಿ ಇರುತ್ತೆ. ಈ ಥರ ಅನುಭವ ಬೇಕಾದಷ್ಟಾಗಿದೆ. ನಾವು ರಕ್ತ ಸಂಬಂಧ ಅಂತ ಇಟ್ಕೊಂಡು ಹುಡ್ಕೊಂಡು ಹೋಗಿ ಸ್ವಿಟ್ಜರ್ಲ್ಯಾಂಡ್ವರೆಗೂ ಹುಡ್ಕೊಂಡು ಹೋಗಿ ಬಾಗಿಲತ್ರ ನಿಂತ್ಕೊಂಡು ಬಾಗಿಲು ತೆಗೆದೇ ಇರೋರು ಇದ್ದಾರೆ. ರಕ್ತ ಸಂಬಂಧ ಅಂದ್ಕೊಂಡು ತಾಯಿನೇ ಸತ್ತಾಗ ನಾನು ಈ ದೇಶದಲ್ಲಿದ್ರೂ ನಾನು ಬರೋಕ್ಕಾಗಲಿಲ್ಲ. ನಮ್ಮ ಅಣ್ಣ ಹೋಗಿದ್ದು ನಂಗೆ ಗೊತ್ತೇ ಇಲ್ಲ. ಇದು ಯಾವ ಥರ ಸಂಬಂಧಗಳು ಅಲ್ವಾ? ಅದರಿಂದ ಫಿಸಿಕಲಿ ನಾವು ರಕ್ತ ಸಂಬಂಧ ಅಂತ ಹೇಳ್ಕೊಂಡ್ರೂ ಒಂದೊಂದು ಸತಿ ಋಣ ಮುಗಿದಿದೆ ಅನಿಸುತ್ತೆ. ಇಲ್ಲಿ ಕೆಲವು ಸತಿ ಋಣ ಮುಗಿಯೋದು, ಋಣ ಮುಗಿದೇ ಇರೋದು ನಮ್ಮ ಕೈನಲ್ಲೇ ಇದೆ. ಋಣ ಮುಗಿದಾಗ ಫ್ರೀಡಮ್ ಇರಬೇಕು. ಋಣ ಮುಗೀತು ಅಂದಾಗ ಮತ್ತೆ ಬಂಧನ ಆಗಬಾರ್ದು. ಇವಾಗ ಮುಗೀತು ಈ ಜನ್ಮದಲ್ಲಿ, ಮತ್ತೆ ಗಂಟು ಹಾಕೋತೀವಿ ಮುಂದಿನ ಜನ್ಮದಲ್ಲಿ, ಬೇಡ. ಅದು ಋಣ ಮುಗೀತು ಅಂದಾಗ ಋಣ ಅಂತಿಲ್ಲ, ಆದರೆ ಸಂಬಂಧ ಇದೆ. ಅದು ಸಮ್ಯಕ್ ಬಂಧ, ಅದು ಆತ್ಮಬಂಧ, ಅದು ದಿವ್ಯ ಬಂಧ, ಅದು ದೇವರ ಸಂಬಂಧ. ಆ ರೀತಿ ಅದಕ್ಕೆ ಶಿಫ್ಟ್ ಮಾಡ್ಕೊಂಡ್ಬಿಟ್ರೆ ಎಲ್ಲ